ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೆಳಗ್ಗೆ ಒಬ್ರು ಅಮ್ಮ ಅಂತ ಕೂಕೊಂಡು ಬರ್ತಾರೆ. ಶಾಂತಿ ಬಂದು ಯಾರಮ್ಮ ಅಂತ ಕೇಳ್ತಾಳೆ. ಮೀನಾ ಅವ್ರು ಇದ್ದೇರೇನಮ್ಮ, ಅವ್ರನ್ನೇ ನೋಡೋಕೆ ಬಂದೆ ಅಂತ ಹೇಳ್ತಾರೆ. ನೀನು ಯಾರು ಅಂತ ಕೇಳ್ತಾಳೆ ಶಾಂತಿ. ನಾನು ಮೇಸ್ತ್ರಿನಮ್ಮ ಅಂತ ಹೇಳ್ತಾರೆ. ಗಂಡಸರು ತಾನೇ ಮೇಸ್ತ್ರಿ ಕೆಲಸ ಮಾಡೋದು. ಶಾಂತಿ ಹಾಗಂತಿರುವಾಗ ಮೀನಾ ಅಲ್ಲಿಗೆ ಬರ್ತಾಳೆ. ಕೆಲಸ ಗೊತ್ತಿರೋರು ಯಾರು ಬೇಕಾದರೂ ಮೇಸ್ತ್ರಿ ಆಗ್ಬೋದಮ್ಮ. ಅವ್ರಾಗಂತಿರುವಾಗ ಅದು ಸರಿ, ಮೇಸ್ತ್ರಿಗೆ ಇಲ್ಲೇನು ಕೆಲಸ ಅಂತ ಶಾಂತಿ ಹೇಳಕ್ಕೆ ಬರ್ತಾಳೆ. ಆಗ ಮೀನಾ, ಅತ್ತೆ ನಾನೇನು ಇವ್ರನ್ನ ಬರೋಕ್ಕೆ ಹೇಳಿದ್ದು ಅಂತಾಳೆ. ಬನ್ನಿ ಒಳಗೆ ಅಂತಾಳೆ. ಏನ್ರಿ, ನಾನು ನಿಮ್ಗೆ ಹೇಳಿದ್ನಲ್ಲ ಮೇಸ್ತ್ರಿ ಅಂತ, ಅವರೇನೇ ಇವರು ಅಂತ ಸೂರ್ಯನಿಗೆ ಪರಿಚಯ ಮಾಡಿಸ್ತಾಳೆ. ನಮಸ್ಕಾರನಕ್ಕ ಅಂತಾನೆ ಸೂರ್ಯ. ನಮಸ್ಕಾರನಪ್ಪ ಅಂತ ಹೇಳ್ತಾರೆ ಅವರು. ಏನ್ರಿ, ಶ್ವೇತಾನೇ ಇವ್ರನ್ನ ಪರಿಚಯ ಮಾಡಿಸಿದ್ದು ಅಂತಾಳೆ ಮೀನಾ. ಪರವಾಗಿಲ್ಲ ಅಕ್ಕ, ಗಂಡಸರು ಮಾತ್ರ ಮೇಸ್ತ್ರಿ ಕೆಲಸ ಮಾಡಿಸ್ತಿದ್ರು, ಒಬ್ರು ಲೇಡಿನ ಫಸ್ಟ್ ಟೈಮ್ ನೋಡ್ತಿರೋದು ಮೇಸ್ತ್ರಿಯಾಗಿ. ಸಂತೋಷ ಆಗ್ತಿದೆ ಅಕ್ಕ ಅಂತಾನೆ ಸೂರ್ಯ. ನಿಜಾನಪ್ಪ, ಕೈ ಕೆಲಸ ಮಾಡೋರು ತುಂಬ ಜನ ಇರ್ತಾರೆ, ಆದರೆ ಮೇಸ್ತ್ರಿಯಾಗಿ ಕೆಲಸ ಮಾಡಿಸೋರು ಕಡಿಮೆ ಜನನಪ್ಪ. ಅದು ಮಾತ್ರ ಅಲ್ಲ, ನನ್ನ ಗಂಡನೂ ಕೂಡ ಮೇಸ್ತ್ರಿಯಾಗಿದ್ರು. ನಾನು ಅವ್ರ ಜೊತೆ ಕೆಲಸಕ್ಕೆ ಹೋಗ್ತಿದ್ದೆ. ಅವ್ರು ತೀರೋಗಿ ಸ್ವಲ್ಪ ವರ್ಷ ಆಯಿತು. ನನಗೆ ಗೊತ್ತಿರೋ ಕೆಲಸನೇ ಇದು, ನಾನು ಇದನ್ನೇ ಮುಂದುವರ್ಸೋದನಪ್ಪ ಅಂತ ಹೇಳ್ತಾರೆ. ಸೂಪರ್ ಅಕ್ಕ ಅಂತ ಸೂರ್ಯ ಹೇಳ್ತಾನೆ. ಆಗ ಶ್ರುತಿ ಕೂಡ ಸೂಪರು, ಲೇಡೀಸು ಎಲ್ಲ ಪ್ರೊಫೆಷನಲ್ಲೂ ಇರಬೇಕು, ನಿಮ್ಮನ್ನು ನೋಡಿ ಎಲ್ಲರೂ ಮುಂದೆ ಬರಬೇಕು ಅಂತ ಹೇಳ್ತಾಳೆ. ಈಗಾಗಲೇ ತುಂಬ ಕಡೆ ಮೇಸ್ತ್ರಿ ಕೆಲಸ ಮಾಡಿದ್ದೀನಮ್ಮ. ಅವ್ರಾಗಂತಿರೋವಾಗ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತೀರಾ ಅಂತ ಶ್ವೇತಾ ಹೇಳ್ತಾ ಇದ್ಲು. ಅವಳಾಗಂತಿರೋವಾಗ ಶಾಂತಿ, ಅದೆಲ್ಲ ಅದಿರಲಿ, ಈಗ ಏನಕ್ಕೆ ಇವ್ರನ್ನ ಬರೋಕ್ಕೆ ಹೇಳಿದೀಯಾ ಅಂತ ಶಾಂತಿ ಕೇಳ್ತಾಳೆ. ಮೇಲೆ ರೂಮ್ ಕಟ್ಟಬೇಕಲ್ವಾ, ಅದಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಅಂತಾಳೆ. ಲೇ, ತುಂಬ ದಿನದಿಂದ ನೀನು ಅದನ್ನೇ ಹೇಳ್ತಿದ್ಯಾ ಕಣೋ ಅಂತ ಮನೋಜ ಹೇಳ್ತಾನೆ. ಹೇಳಿದ್ದನ್ನ ಈಗ ಮಾಡ್ತಿದ್ದೀನಿ ಕಣೋ. ಅಕ್ಕ ಬನ್ನಿ, ಮಾಡಿ ಮೇಲೆ ಕಟ್ಟಬೇಕು, ಬನ್ನಿ ನೀವು ಅಂತ ಸೂರ್ಯ ಹೇಳ್ತಾನೆ. ಎಲ್ಲರೂ ಮಾಡಿ ಮೇಲೆ ಹೋಗ್ತಾರೆ. ಈ ಕಡೆ ಮನೋಜ, ಏನಮ್ಮ ಇವನು ರೂಮ್ ಕಟ್ಟೋ ಕೆಲಸನೆಲ್ಲ ಮಾಡಿಸ್ತಿದ್ದಾನೆ, ಅಷ್ಟು ದುಡ್ಡು ಬಂದಿದೆಯಾ ಇವನಿಗೆ ಅಂತ ಕೇಳ್ತಾನೆ. ಲೇ, ಈಗ ಇವನು 8 ಕಾರ್ ಇಟ್ಕೊಂಡಿದ್ದಾನಲ್ಲ, ಒಳ್ಳೆ ದುಡ್ಡು ಬರುತ್ತೆ ಕಣೋ, ಅದಕ್ಕೆ ರೂಮ್ ಕಟ್ಟೋಕೆ ಶುರು ಮಾಡಿದ್ದಾನೆ. ನೀನು ನೋಡಿದ್ರೆ ದೊಡ್ಡದಾಗಿ ಶೋರೂಮ್ ಇಟ್ಕೊಂಡಿದ್ಯಾ, ಅದರಿಂದ ನೀನು ಮುಂದುವರೆದಿದ್ದನ್ನ ಒಂದಿದ್ದನೂ ನೋಡಲೇ ಇಲ್ಲ ನಾನು. ಹಾಗಂತ ಶಾಂತಿ ಹೇಳ್ತಿರುವಾಗ, ಅಮ್ಮ ನಾನು ಆದಷ್ಟು ಬೇಗ ಡೆವಲಪ್ ಆಗ್ತೀನಮ್ಮ, ನಾನೇನು ಅವನ ಥರ ಡ್ರೈವರಾ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತಾನೆ ಮನೋಜ. ಆಗ ಒಕ್ಳುಕೋತಿದ್ರೆ ಸಾಲದು, ಕೈಯಲ್ಲಿ ದುಡ್ಡು ಇರಬೇಕು, ದುಡ್ಡು. ನಿನ್ಗೆ ಆದಷ್ಟು ಬೇಗ ಮದುವೆ ಬೇರೆ ಮಾಡಬೇಕು ಅಂತಾಳೆ ಶಾಂತಿ. ಆಗಲೇ ಮಾಡಾಯ್ತಲ್ಲ ಹಾಗಂತ ಮನೋಜ ಹೇಳ್ತಿರೋವಾಗ ಶಾಂತಿ ಹಾಂ ಅಂತ ಬಾಯ್ಬಿಡ್ತಾಳೆ. ಏನಂದೆ ಅಂತಿರೋವಾಗ, ಅದು ಮೊದಲನೇ ಮದುವೆ ರೋಹಿಣಿ ಜೊತೆ ಆಯ್ತಲ್ಲ, ಅದಕ್ಕೆ ಹೇಳಿದೆ. ಫಸ್ಟ್ ಅದಕ್ಕೆಲ್ಲ ಡಿವೋರ್ಸ್ ಸಿಗ್ಬೇಕಲ್ವೇನಮ್ಮ ಅಂತಾನೆ. ಎಲ್ಲೋ ಸಿಗುತ್ತೆ, ಅವಳೇನೆ ಎಳ್ದಾಡ್ತಿದ್ದಾಳಲ್ಲ ಅಂತಾಳೆ ಶಾಂತಿ. ಡಿವೋರ್ಸ್ ಸಿಗುತ್ತಾ ಬಿಡಮ್ಮ ಅಂತಾನೆ ಮನೋಜ. ಆಗ ಶ್ವೇತಾ ಅಲ್ಲಿಗೆ ಬರ್ತಾಳೆ. ದೊಡ್ಡಮ್ಮ, ಸೂರ್ಯ ಅಣ್ಣ ಮೀನಾ ಅದಕ್ಕೆ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಮೇಲಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ. ಸರಿ ಓಕೆ ಅಂತೇಳಿ ಶ್ವೇತಾ ಮೇಲೋಗ್ತಾಳೆ. ಸೂರ್ಯ ಅವ್ರಿಗೆ ಅಳ್ತೇನೆಲ್ಲ ಹೇಳ್ತಾ ಇರ್ತಾನೆ. ಸೂರ್ಯಣ್ಣ ಅಂದ್ಕೊಂಡು ಶ್ವೇತಾ ಬರ್ತಾಳೆ. ಬಾ ಶ್ವೇತಾ ಅಂತ ಮೀನಾ ಹೇಳ್ತಾಳೆ. ನೀವೆಲ್ಲರೂ ಮಾಡಿಲ್ಲಿದ್ದೀರಾ ಅಂತ ದೊಡ್ಡಮ್ಮ ಹೇಳಿದ್ರು ಅಂತಾಳೆ. ನಿಮ್ಮಿಂದ ನಮಗೆ ಕೆಲಸ ಸಿಕ್ತು, ತುಂಬ ಧನ್ಯವಾದಗಳು ಅಮ್ಮ ಅಂತ ಆ ಮೇಸ್ತ್ರಿ ಹೇಳ್ತಾರೆ. ನಿಮ್ಮ ವರ್ಕ್ ಮೇಲೆ ನನಗೆ ನಂಬಿಕೆ ಇದೆ, ಅವ್ರು ಹೇಳ್ದಾಗೆ ಕರೆಕ್ಟಾಗಿ ಮಾಡಿಕೊಟ್ಬಿಡಿ ಅಂತ ಹೇಳ್ತಾಳೆ ಶ್ವೇತಾ. ಖಂಡಿತ ಎಲ್ಲನೂ ಸರಿಯಾಗಿ ಮಾಡ್ಕೊಡ್ತೀವಮ್ಮ, ಟೇಪ್ ಇಟ್ಕೊಳಪ್ಪ ಸ್ವಲ್ಪ ಅಂತ ಸೂರ್ಯನ್ಗೆ ಹೇಳ್ತಾರೆ. ರೂಮ್ ಕಟ್ಟೋಕ್ಕೆ ಅಳತೆ ಮಾಡ್ಕೋತಾರೆ. ಆಗ ಶ್ರುತಿ, ರವಿ ನಾವು ಆ ಕಡೆ ರೂಮ್ ಕಟ್ಟಿಸ್ಕೊಳ್ಳೋಣ ಅಂತಾಳೆ. ಏನಕ್ಕೆ ಶ್ರುತಿ ಅಂತಾನೆ. ನಮಗೆ ಕೆಳಗೆ ರೂಮ್ ಇದೆಯಲ್ಲ ಶ್ರುತಿ ಅಂತ ರವಿ ಹೇಳ್ತಾನೆ. ಇಲ್ಲಿ ಕಟ್ಟಿಸ್ಕೊಂಡ್ಬಿಟ್ರೆ ನಾವು ಸೂರ್ಯ ಮೀನಾ ಅವ್ರ ಜೊತೆನೇ ಹೇಳ್ತೀವಲ್ವಾ. ಅವಳಾಗಂತಿರುವಾಗ ಮೊದಲು ಅವರು ಕಟ್ಟಿ ಮುಗಿಸ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತಾನೆ ರವಿ. ಬೆಡ್ರೂಮ್ ಎಷ್ಟು ಬೇಕು, ಅಟ್ಯಾಚ್ ಬಾತ್ರೂಮ್ ಎಷ್ಟಿರಬೇಕು, ಹಾಗೆ ಬಜೆಟ್ ಎಷ್ಟು ಬೇಕು ಅಂತ ಎಲ್ಲನೂ ಲೆಕ್ಕಾಚಾರ ಹಾಕ್ತಾರೆ ಸೂರ್ಯ ಮತ್ತು ಮೇಸ್ತ್ರಿ. ಇಷ್ಟು ದುಡ್ಡನ್ನ ನೀವು ರೆಡಿ ಮಾಡಿಕೊಂಡ್ರೆ ಯಾವ ತೊಂದರೆನೂ ಇಲ್ಲದೆ ನಾನು ಕೆಲಸ ಮುಗಿಸ್ಕೊಡ್ತೀನಪ್ಪ ಅಂತ ಹೇಳ್ತಾರೆ. ಸರಿನಕ್ಕ, ಆದರೆ ಒಂದು ಎಲ್ಲ ಕೆಲಸನೂ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತಾನೆ ಸೂರ್ಯ. ಇದೇನೇ ಅಲ್ವೇನಪ್ಪ ನನ್ನ ಕೆಲಸ, ಇಲ್ಲದೇ ಇರೋ ಲೆಕ್ಕನೆಲ್ಲ ನಾನೇನು ಹೇಳಿಲ್ಲಪ್ಪ ಅಂತ ಹೇಳ್ತಾರೆ. ಗೊತ್ತಿದೆ ಅಕ್ಕ, ನಾನು ಹೊರಗಡೆ ಎಲ್ಲ ವಿಚಾರಿಸಿದ್ದೀನಿ, ಕರೆಕ್ಟಾಗೇ ಬಂದಿದೆ ಅಂತಾನೆ. ಅಕ್ಕ ಎಷ್ಟು ದಿನ ಆಗುತ್ತೆ ಕಟ್ಕೊಡೋಕ್ಕೆ ಅಂತ ಮೀನಾ ಕೇಳ್ತಾಳೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಟ್ಕೊಡ್ತೀನಮ್ಮ, ಮಳೆಗಾಲ ಬೇರೆ ಹತ್ರ ಬರ್ತಿದೆ, ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸರಿನಕ್ಕ ಅಂತಾಳೆ ಮೀನಾ. ಸೂರ್ಯಣ್ಣ, ನಾನು ಬರಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬಂದೆ, ನಿಮಗೆ ಸಪ್ರೇಟ್ ರೂಮ್ ಬೇರೆ ಇಲ್ಲ, ಹಾಲ್ನಲ್ಲೇ ಮಲಗ್ತಿದ್ದೀರಾ, ಈಗ ತಾನೇ ರೂಮ್ ಸಿಕ್ಕಿದೆ ಅಂತಾಳೆ. ಶ್ವೇತಾ ಹಾಗಂತಿರುವಾಗ ರವಿ, ಮನೋಜ್ಗೆ ಏನಾದರೂ ಮದುವೆ ಆಗಿಬಿಟ್ರೆ ಆ ರೂಮಿಂದನೂ ಇವ್ರು ಹೊರಗೆ ಬರಬೇಕಾಗುತ್ತೆ ಅಂತಾನೆ. ಇದಕ್ಕೋಸ್ಕರನೇ ಅತ್ತೆ ಆದಷ್ಟು ಬೇಗ ಮನೋಜ್ ಅವ್ರಿಗೆ ಮದುವೆ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತಾಳೆ ಶ್ರುತಿ. ಅಣ್ಣ, ಇದಕ್ಕಾದರೂ ನೀವು ಆದಷ್ಟು ಬೇಗ ರೂಮ್ ಕಟ್ಟಿಸ್ಕೊಂಡ್ರೆ ಒಳ್ಳೇದು ಅಂತ ಶ್ವೇತಾ ಹೇಳ್ತಾಳೆ. ಕಟ್ಟಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಾನೆ ಇದ್ದೀವಿ, ಯಾವುದಾದ್ರೂ ಖರ್ಚು ಬಂದು ಮುಂದೆ ಹೋಗ್ತಾನೆ ಇತ್ತು, ಈಗ ಅದಕ್ಕೆಲ್ಲ ಟೈಮ್ ಬಂದಿದೆ ನೋಡಮ್ಮ ಅಂತಾನೆ. ಇದು ತುಂಬ ದಿನದ ಕನಸು ಶ್ವೇತಾ, ಈಗ ತಾನೇ ನೆರವೇರ್ತಿದೆ. ಆದರೆ ಅಂತ ಮೀನಾ ಹೇಳ್ತಾಳೆ. ಏನು ಆದರೆ ಅಂತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಸ್ವಲ್ಪ ಸೈಡಿಗೆ ಬನ್ನಿ ಅಂತ ಮೀನಾ ಸೂರ್ಯನ ಕರ್ಕೊಂಡು ಹೋಗ್ತಾಳೆ. ರೀ, ಈಗ ನಮ್ಮ ಹತ್ರ ಇರೋ ದುಡ್ಡು ಸಾಕಾಗುತ್ತಾ, ಸ್ವಲ್ಪ ದಿನ ಆದಮೇಲೆ ಕಟ್ಸೋಣ ಅಂತ ಹೇಳ್ತಾಳೆ. ಏನಮ್ಮ ಮೀನಾ, ವೆಯ್ಟ್ ಮಾಡಿ ನಾವು ಇನ್ನೂ ಹಾಗೆ ಇದ್ದೀವಿ, ಈ ಸರಿ ತಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಕೆಲಸ ಶುರು ಮಾಡಿಬಿಡ್ಲಿ ಅಂತಾನೆ ಸೂರ್ಯ. ಅದು ಮಾತ್ರ ಅಲ್ಲ ಮೀನಮ್ಮ, 8 ಗಾಡಿ ಓಡ್ತೀವಿ, ನಿನಗೂ ಕೂಡ ತುಂಬಾ ಆರ್ಡರ್ ಸಿಗ್ತಿದ್ದಾವಲ್ಲ, ದುಡ್ಡನ್ನ ಹೇಗಾದರೂ ರೆಡಿ ಮಾಡೋಣ, ಸಾಲ ಮಾಡಿದ್ರು ಪರವಾಗಿಲ್ಲ, ಯೋಚನೆ ಮಾಡಬೇಡ ಬಾ ಅಂತಾನೆ. ಅಕ್ಕ, ಅಡ್ವಾನ್ಸ್ ಯಾವಾಗ ಕೊಡಬೇಕು ಅಂತಾನೆ. ಈಗ 50,000 ಕೊಟ್ಟರೆ ಸಾಕು, ಮಿಕ್ಕಿದ್ದನ್ನೆಲ್ಲ ಆಮೇಲೆ ಕೊಡಿ ಅಂತ ಹೇಳ್ತಾನೆ. ಸರಿ ಅಂತ ಸೂರ್ಯ ಕೆಳಗೆ ಬಂದಮೇಲೆ ಮನೋಜ, ಏನೋ 100 ಅಡಿ ಅಳತೆ ಮಾಡಿಸ್ತೀಯಾ,
ಯಾವಾಗ ಅರಮನೆ ಕಟ್ ಮುಗಿಸೋದು ಅಂತ ಕೇಳ್ತಾನೆ. ಅಕ್ಕ 1 ನಿಮಿಷ ಬಂದೇ ಇರಿ ಅಂತ ಸೂರ್ಯ ರೂಮ್ ಕಡೆ ಹೋಗ್ತಾನೆ. ಲೇ ನಿನಗೆ ಕಿಂಡಲ್ ಮಾಡದೆ ಇರೋಕ್ಕಾಗಲ್ವಾ ಅಂತಾನೆ ರವಿ. ಏನೋ ಕಟ್ತಿರೋದೊಂದು ರೂಮು, ಅದಕ್ಕೆ ಯಾಕೋ ಇಷ್ಟೊಂದು ಸೀನ್ ಅಂತಾನೆ ಮನೋಜ. ಆಗ ಶ್ರುತಿ ಈ ಮನೆ ಉಳ್ಕೊಂಡಿರೋದೇ ಸೂರ್ಯ ಮೀನಾ ಅವರಿಂದ ಅಂತಾಳೆ. ನಿನ್ನಿಂದ ಈ ಮನೆ ಇರ್ತಿರ್ಲಿಲ್ಲ, ಅದನ್ನ ಮರಿಬೇಡ ಅಂತಾನೆ ರವಿ. ಇಷ್ಟ ದಿನ ನೀನು ಸೈಲೆಂಟ್ ಆಗಿದೆ ತಾನೆ, ಇನ್ಮೇಲೂ ಅದನ್ನೇ ಮೇಂಟೈನ್ ಮಾಡು ಅಂತಾನೆ. ಮನೋಜ್ ನೀನೇನು ಮಾತಾಡದೆ ಸುಮ್ಮನೆ ಇದ್ಬಿಡು ಅಂತ ಶಾಂತಿ ಹೇಳ್ತಾಳೆ. ಶ್ವೇತಾ ಈ ಕಡೆ ಬಮ್ಮ ಇಲ್ಲಿ ಕೂತ್ಕೊಳ್ಳಮ್ಮ ಅಂತಾಳೆ. ನಿನ್ನ ಕೆಲಸ ಎಲ್ಲ ಹೇಗೆ ನಡೀತಿದೆಯಮ್ಮ ಅಂತ ಕೇಳ್ತಾಳೆ. ಸೂಪರಾಗಿ ನಡೀತಿದೆ ದೊಡ್ಡಮ್ಮ ಅಂತಾಳೆ ಶ್ವೇತಾ. ಹಾಗಾದರೆ ನಿನ್ನ ಮದುವೆ ಯಾವಾಗಮ್ಮ ಅಂತ ಕೇಳ್ತಾಳೆ. ಈಗ ತಾನೇ ಟೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಆದಷ್ಟು ಬೇಗ ನಡೆಯುತ್ತೆ ಅಂತಾಳೆ ಶ್ವೇತಾ. ಏನೇನೋ ಹೇಳ್ತಿದೀಯಾ, ಮನೋಜ್ಗೆ ಹುಡುಗಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೆಯವ್ರಿಗೆ ಯಾರಾದರೂ ಗೊತ್ತಿರೋ ಹುಡುಗಿ ಇದ್ರೆ ಹೇಳು ಅಂತಾಳೆ. ನಮ್ಮ ಸಂಬಂಧಿಕರಲ್ಲೇ ತೋರಿಸ್ಲಾ ದೊಡ್ಡಮ್ಮ ಅಂತಾಳೆ ಶ್ವೇತಾ. ಅಯ್ಯಯ್ಯೋ ಬೇಡ ಅಮ್ಮ ಬೇಡ, ಸಂಬಂಧಿಕರಲ್ಲಿ ಮಾತ್ರ ಬೇಡ, ಆಮೇಲೆ ನಿನ್ನ ಥರನೇ ಇನ್ನೊಬ್ಳು ತಂಗಿ ಬಂದ್ಬಿಡ್ತಾಳೆ ಅಂತಾಳೆ ಶಾಂತಿ. ಎಲ್ಲರೂ ನಗ್ತಾ ಇರ್ತಾರೆ. ಮನೋಜನ್ಗೆ ಒಂಥರ ಆಗುತ್ತೆ. ಸೂರ್ಯ ದುಡ್ಡು ತೊಗೊಂಡು ಬಂದು ಅಕ್ಕ ಇದ್ರಲ್ಲಿ 50,000 ಇದೆ, ಅಪ್ಪ ಬೇರೆ ಊರಿಗೆ ಹೋಗಿದ್ದಾರೆ, ಅವ್ರು ಇದ್ದಿದ್ರೆ ಅವ್ರ ಕೈ ಯಾರೋ ದುಡ್ಡು ಕೊಟ್ಟಿರೋರು, ಸಕ್ಕರೆ ಅಂತ ಹೇಳಕ್ಕೆ ಬರ್ತಾನೆ. ಏಯ್ ನಾನು ಯಾಕೋ ದುಡ್ಡು ಕೊಡಬೇಕು, ಕಟ್ಟಿಸ್ತಿರೋದು ನಿಮ್ಮ ರೂಮು, ನೀವು ಕಟ್ಟಿಸ್ತಿದ್ದೀರಾ, ನಿಮ್ಮ ದುಡ್ಡು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತೇಳಿ ರೂಮ್ ಹೊಟ್ಟೋಗ್ತಾಳೆ. ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಅಂದ್ಕೊಂಡು ಹೋಗ್ತಾಳೆ. ಸೂರ್ಯ ಮೀನಾಗೆ ಬೇಜಾರಾಗುತ್ತೆ. ಯಾಕೆ ಅಪ್ಸೆಟ್ ಆಗಿಬಿಟ್ರೆ ಅಂತಾಳೆ ಶ್ರುತಿ. ಅತ್ತೆ ಕೈಯಾರ ದುಡ್ಡು ಕೊಡ್ಸೋಣ ಅಂತ ಅಂದ್ಕೊಂಡ್ವಿ ಅಂತ ಮೀನಾ ಹೇಳ್ತಾಳೆ. ಅವ್ರ ಕೈಲಿ ದುಡ್ಡು ಕೊಡಿಸಿದ್ರೆ ಸ್ಯಾಟಿಸ್ಫೈ ಆಗುತ್ತಾ ನಿಮಗೆ ಅಂತಾಳೆ ಶ್ರುತಿ. ಅದಕ್ಕೆ ತಾನೇ ಕೇಳಿದ್ದು ಅಂತ ಸೂರ್ಯ ಹೇಳ್ತಾನೆ. ಆಗ ಶ್ವೇತಾ ಯಾಕೆ ದೊಡ್ಡಮ್ಮ ಈಗ ಆಡ್ತಾರೆ, ದೊಡ್ಡವರು ಅಂದಮೇಲೆ ವಿಶ್ ಮಾಡಿ ಕೊಡಬೇಕಲ್ವಾ ಅಂತ ಹೇಳ್ತಾಳೆ. ಅವ್ರಾಗೇನೆ ಶ್ವೇತಾ ಸೂರ್ಯನ ವಿಷಯದಲ್ಲಿ ಕೇರೆ ಮಾಡಲ್ಲ. ಇದೋ ಇಲ್ಲಿ ಕೂತಿದ್ದಾನಲ್ಲ ಇವನಿಗೆ ಅಂದರೆ ಎಲ್ಲನೂ ಮುಂದೆ ನಿಂತ್ಕೊಂಡು ಮಾಡ್ತಾರೆ ಅಂತಾನೆ ರವಿ. ಆಗ ಶ್ರುತಿ ಈಗ ನೀವು ಅತ್ತೆ ಕೈಲಿ ದುಡ್ಡು ಕೊಡಿಸ್ಬೇಕು ಅಷ್ಟೇ ತಾನೇ, ಅವರೇ ಬಂದು ದುಡ್ಡು ಕೊಡ್ತಾರೆ, ಅವಳಾಗಂತಿರುವಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ್ರಲ್ಲ ಅಂತಾನೆ ರವಿ. ಅದನ್ನೆಲ್ಲ ಅತ್ತೆ ಹತ್ರ ನಾನು ಮಾತಾಡ್ಕೋತೀನಿ, ಫೋನ್ ಕೊಡಿ ಅಂತ ಕೇಳ್ತಾಳೆ. ರವಿ ಶ್ರುತಿ ಕೈಗೆ ಫೋನ್ ಕೊಡ್ತಾನೆ. ಶ್ರುತಿ ಶಾಂತಿ ರೂಮಿಗೆ ಬಂದು ಅತ್ತೆ ಹೊರಗಡೆ ಬನ್ನಿ ಅತ್ತೆ, ರೂಮ್ ಕಟ್ಟೋಕ್ಕೆ ಅಡ್ವಾನ್ಸ್ನ ನೀವೇ ನಿಮ್ಮ ಕೈಯಾರ ಕೊಡಬೇಕು ಅಂತಾಳೆ. ಅದೆಲ್ಲ ನನಗಾಗಲ್ಲಮ್ಮ. ಶಾಂತಿ ಹಾಗಂತಿರುವಾಗ ಅತ್ತೆ ನಾನು ನಿಮಗೋಸ್ಕರನೇ ಹೇಳಿದ್ದು ಅಂತಾಳೆ. ನನಗೋಸ್ಕರನ ಅಂತ ಶಾಂತಿ ಕೇಳ್ತಾಳೆ. ಹೌದು ಅಂತೆ, ನೀವೇ ತಾನೇ ಹೇಳಿದ್ದು ಆನ್ಲೈನಲ್ಲಿ ವಿಡಿಯೋ ಮಾಡಿ ವೈರಲ್ ಆಗಬೇಕು ಅಂತ, ನೀವೀಗ ಬಂದು ದುಡ್ಡು ಕೊಟ್ಟರೆ ದೊಡ್ಡದಾಗಿ ಫೇಮಸ್ ಆಗ್ತೀರಾ. ಶ್ರುತಿ ಹಾಗಂತಿರುವಾಗ ಏನು ಹೇಳ್ತಿದ್ಯಮ್ಮ ಶ್ರುತಿ, ಅದಕ್ಕೆ ಇದಕ್ಕೂ ಏನು ಸಂಬಂಧ ಅಂತಾಳೆ ಶಾಂತಿ. ಇದೇ ಅತ್ತೆ ಶಾಂತಿ ಬ್ಲಾಗ್ಸ್ ಹಾಗಂತ ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋ ತೆಗೆದು ಅದಕ್ಕೆ ಹಾಕೋಣ ಅತ್ತೆ. ವಿಡಿಯೋ ಹಾಕ್ಬೇಕಾದ್ರೆ ಕಂಟೆಂಟ್ ಬೇಕಲ್ವಾ, ಅದನ್ನು ಕೇಳಿಸ್ಕೊಳ್ಳಿ. ಈಗ ನಾನು ಸೊಸೆ ಆಸೆ ಪಟ್ಲು ಅಂತ ರೂಮ್ ಕಟ್ಟಿಸ್ತಿದ್ದೀವಿ, ಇದಕ್ಕೆಲ್ಲ ಅತ್ತೆನೇ ಮುಂದೆ ನಿಂತು ದುಡ್ಡು ಕೊಟ್ಟು ಕೆಲಸ ಶುರು ಮಾಡಿಸ್ತಿದ್ದಾರೆ. ಈ ಥರ ಬೆಸ್ಟ್ ಅತ್ತೆ ಯಾರ ಮನೇಲೂ ಇಲ್ಲ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಸಾಕು. ವಿಡಿಯೋ ಹಾಕ್ಬಿಟ್ರೆ ಅಂತ ಶಾಂತಿ ಕೇಳ್ತಾಳೆ. ಫ್ಯಾಮಿಲಿ ವ್ಯೂವರ್ಸ್ಗೆಲ್ಲ ರೀಚ್ ಆಗುತ್ತೆ ಅತ್ತೆ, ಲೈಕ್ಸು ಕಮೆಂಟ್ಸ್ ಎಲ್ಲ ಜಾಸ್ತಿನೇ ಬರ್ತವೆ, ಆ ವಿಡಿಯೋನ ತುಂಬ ಜನ ನೋಡ್ತಾರೆ ಹಾಗಂತ ಶ್ರುತಿ ಹೇಳ್ತಿರೋವಾಗ ಆದರೆ ನಾನು ಬಂದು ಆ ದುಡ್ಡನ್ನ ಕೊಡ್ತಿಲ್ವಲ್ಲ ಅಂತಾಳೆ ಶಾಂತಿ. ಅದು ವಿಡಿಯೋ ನೋಡೋರಿಗೆ ಏನು ಗೊತ್ತು ಅತ್ತೆ, ಇದರಲ್ಲಿ ನೀವು ಫೇಮಸ್ ಆಗಿಬಿಡ್ತೀರಾ ಅತ್ತೆ. ಅವಳಾಗಂತಿರೋವಾಗ ಇಷ್ಟಕ್ಕೆ ನೀವು ಫೇಮಸ್ ಆಗಿಬಿಡ್ತೀನಾ ಹಾಗಂತ ಶಾಂತಿ ಕೇಳ್ತಾಳೆ. ಹೌದು ಅತ್ತೆ, ತುಂಬ ಜನ ಲೇಡೀಸ್ ನೋಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ದೊಡ್ಡದಾಗಿ ಮಾತಾಡ್ತಿರ್ತಾರೆ ಗೊತ್ತಾ, ಅದು ಅಲ್ಲದೆ ವ್ಯೂಸ್ ಎಲ್ಲ ಜಾಸ್ತಿ ಆದರೆ ಅದಕ್ಕೆ ಅಂತ ದುಡ್ಡು ಸಿಗುತ್ತೆ. ಶ್ರುತಿ ಆಗಂತಿರುವಾಗ ಶಾಂತಿ ಹೌದಾ ಅಂತಾಳೆ. ಒಳ್ಳೆ ಐಡಿಯಾ ಏನೋ ಹೇಳ್ತಿದ್ಯಾ, ಆದರೆ ನಾನು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಬಂದ್ಬಿಟ್ಟಿದ್ದೀನಲ್ಲ ಅಂತಾಳೆ ಶಾಂತಿ. ಅದನ್ನೆಲ್ಲ ನಾನು ಮಾತಾಡ್ಕೋತೀನಿ ಅತ್ತೆ, ನೀವು ಬಂದು ದುಡ್ಡು ಕೊಡಿ ಅಷ್ಟೇ ಸಾಕು, ಮಿಕ್ಕಿದೆಲ್ಲನೂ ನಾನು ನೋಡ್ಕೋತೀನಿ ಅಂತಾಳೆ. ಬನ್ನಿ ಅತ್ತೆ ಅಂತಿರೋವಾಗ ಸರಿ ನೀನು ಚೆನ್ನಾಗಿ ವೀಡಿಯೋ ಮಾಡ್ಕೊ, ನಾನು ಅದಕ್ಕೆ ತಕ್ಕಾಗಿ ಮಾತಾಡ್ತೀನಿ, ಬನ್ನಿ ಅತ್ತೆ ಅಂತೇಳಿ ರೂಮಿಂದ ಹೊರಗೆ ಕರ್ಕೊಂಡು ಬರ್ತಾಳೆ ಶ್ರುತಿ. ಎಲ್ಲರೂ ಕೇಳಿಸ್ಕೊಳ್ಳಿ, ಅತ್ತೆನೇ ಅವ್ರ ಕೈಯಾರೆ ದುಡ್ಡು ಕೊಡೋಕ್ಕೆ ಒಪ್ಕೊಂಡಿದ್ದಾರೆ ಅಂತಾಳೆ. ನಿಜನಾ ಸೋಂಪಾಪುಡಿ ಅಂತ ಸೂರ್ಯ ಕೇಳ್ತಾನೆ. ಹೌದು ಹೇಳಿ ಅತ್ತೆ ಅಂತಿರೋವಾಗ ಹೌದೌದು ನಾನೇ ಕೊಡ್ತೀನಿ ಅಂತಾಳೆ ಶಾಂತಿ. ಸರಿ ದುಡ್ಡು ಕೊಡು ಅಂತಿರೋವಾಗ ಮನೋಜ್ ಬಂದ್ಬಿಟ್ಟು ಅಮ್ಮ ನೀನೇನಕ್ಕಮ್ಮ ನಿನ್ನ ಕೈಯಾರೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತಾನೆ. ಏಯ್ ನೀನೇಕ ಮಧ್ಯದಲ್ಲಿ ಬರ್ತೀಯಾ ಹೋಗೋ ಅಂತಾನೆ ಸೂರ್ಯ. ಲೇಗ್ ಬಿಡೋ ಏನೋ ಆಸೆ ಪಡ್ತಿದ್ದಾನೆ, ಕೊಡು ಅಂತೇಳಿ ದುಡ್ಡು ಇಸ್ಕೊತಾಳೆ ಶಾಂತಿ. ಶ್ರುತಿ ರೆಡಿನಾ ಅಂತಾಳೆ. ಸ್ವಲ್ಪ ಇದೆಯತ್ತೆ ಅಂತೇಳಿ ಶ್ರುತಿ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾಳೆ. ಸ್ಟಾರ್ಟ್ ಮಾಡಿ ಅತ್ತೆ ರೆಡಿ ಅಂತಿರೋವಾಗ ಶ್ವೇತಾ ಬಂದು ಶ್ರುತಿ ಏನಕ್ಕೆ ವಿಡಿಯೋ ಮಾಡ್ತಿದ್ಯಾ ಅಂತಾಳೆ. ಸುಮ್ಮನೆ ಒಂದು ಮೆಮರೀಸ್ಗೋಸ್ಕರ ಅಂತಾಳೆ. ಅಲ್ವಾ ಅತ್ತೆ ಅಂತಿರುವಾಗ ಹೌದೌದು ಅಂತಾಳೆ ಶಾಂತಿ. ಅವ್ರ ಕೈಯಾರನೇ ತಗೊಳ್ಳಿ ಅಕ್ಕ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ದುಡ್ಡು ಕೊಡ್ತಿರೋವಾಗ ಮನೋಜ ಹೊಟ್ಟೆ ಹುಡ್ಕೋತಿರ್ತಾನೆ. ನನ್ನ ಮಗ ಸೊಸೆ ಇಬ್ರು ಆಸೆ ಪಟ್ಟು ರೂಮ್ ಕಟ್ಟಿಸ್ತಿದ್ದಾರೆ, ಆ ರೂಮ್ನ ಚೆನ್ನಾಗಿ ಕಟ್ ಮುಗಿಸ್ಕೊಡಿ ಹಾಗಂತ ಶಾಂತಿ ಹೇಳ್ತಿರುವಾಗ ಖಂಡಿತ ಅಮ್ಮ ಅಂತಾರೆ ಮೇಸ್ತ್ರಿ. ಹಾಗೇನೆ ವಿಡಿಯೋ ಕಡೆ ತಿರ್ಕೊಂಡು ನನ್ನ ಮಗ ಸೊಸೆ ಚೆನ್ನಾಗಿ ದುಡಿದು ಸಂಪಾದನೆ ಮಾಡ್ತಾರೆ, ಚೆನ್ನಾಗಿ ಬದುಕ್ತಿದ್ದಾರೆ, ಅದರಲ್ಲೂ ಮೀನಾ ಚೆನ್ನಾಗಿ ಹೂ ವ್ಯಾಪಾರ ಮಾಡ್ತಾಳೆ, ಸೂರ್ಯ 8 ಕಾರ್ ಇಟ್ಕೊಂಡು ವ್ಯವಹಾರ ಮಾಡ್ತಿದ್ದಾನೆ, ಈಗ ಅವರು ಸ್ವಂತವಾಗಿ ರೂಮ್ ಕಟ್ಟಿಸ್ತಿದ್ದಾರೆ. ನನಗಂತೂ ತುಂಬ ಸಂತೋಷ ಆಗ್ತಿದೆ, ಆದಷ್ಟು ಬೇಗ ಕಟ್ಕೊಟ್ಬಿಡಿ ಅಮ್ಮ, ಗೃಹ ಪ್ರವೇಶ ಬೇರೆ ಮಾಡಬೇಕು ಅಂತ ಶಾಂತಿ ಹೇಳ್ತಾಳೆ. ಅಮೋಘವಾಗಿ ಕಟ್ಕೊಡ್ತೀವಮ್ಮ ಅಂತ ಮೇಸ್ತ್ರಿ ಹೇಳ್ತಾರೆ. ನಮಗೋಸ್ಕರ ನೀವು ಬಂದು ಕೈಯಾರೆ ದುಡ್ಡು ಕೊಟ್ಟಲ್ಲ ಸಕ್ಕರೆ,
ತುಂಬ ಥ್ಯಾಂಕ್ಸ್ ಅಂತಾನೆ ಸೂರ್ಯ. ಥ್ಯಾಂಕ್ಸ್ ಅತ್ತೆ ಅಂತ ಮೀನಾನು ಹೇಳ್ತಾಳೆ. ಇರ್ಲಿ ಇದೆಲ್ಲ ನನ್ನ ಜವಾಬ್ದಾರಿ ತಾನೆ ಅಂತ ಶಾಂತಿ ಹೇಳ್ತಾಳೆ. ಓಕೆ ಅತ್ತೆ ಸೂಪರ್ ಅಂತ ಶ್ರುತಿ ಹೇಳ್ತಾಳೆ. ವಿಡಿಯೋ ಸ್ಟಾಪ್ ಮಾಡಿದ್ಮೇಲೆ ಸರಿ ದುಡ್ಡು ಕೊಟ್ಟಾಯ್ತಲ್ಲ ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ಸೂಪರ್ ಅಂತಾಳೆ ಶ್ರುತಿ. ಏನಣ್ಣ ಇದು ಸಡನ್ ಆಗಿ 1 ನಿಮಿಷದಲ್ಲಿ ದೊಡ್ಡಮ್ಮ ಹೀಗೆ ಬದಲಾಗ್ಬಿಟ್ರಲ್ಲ ಅಂತಾಳೆ ಶ್ವೇತಾ. ನನ್ಗೆ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ವಲ್ಲ ಅಂತಿರುವಾಗ ಅವ್ರನ್ನ ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತಾನೆ ಸೂರ್ಯ. ಮೀನಾ ಮರಿ ನಿಮ್ಗೆ ಹ್ಯಾಪಿ ತಾನೇ ಅಂತಾಳೆ ಶ್ರುತಿ. ತುಂಬ ಥ್ಯಾಂಕ್ಸ್ ಶ್ರುತಿ ಹಾಗಂತ ಮೀನಾ ಹೇಳ್ತಾಳೆ. ಈ ಕಡೆ ಕುಸುಮ ಅವರು ತಾರಾಗೆ ಜ್ಯೂಸ್ ತಂದು ಕೊಡ್ತಿರ್ತಾರೆ. ಅತ್ತೆ ಈಗ ತಾನೇ ಕುಡಿದ್ನಲ್ಲ ಅಂತ ತಾರಾ ಹೇಳ್ತಾಳೆ. ಹಾಗಲ್ಲ ಅಮ್ಮ, ನಿಮ್ಮ ಮನೆಯಲ್ಲಿ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು, ಈಗ ನಮ್ಮ ಕೈಲಾದಷ್ಟು ಮಾಡ್ಬೇಕು ತಾನೆ ಅಂತ ಹೇಳ್ತಾರೆ ಕುಸುಮ. ಆಗ ಅಲ್ಲಿಗೆ ಸೂರ್ಯ ಮೀನಾ ಬರ್ತಾರೆ. ಬನ್ನಿ ಅಣ್ಣ ಕೂತ್ಕೊಳ್ಳಿ ಅಂತ ತಾರಾ ಹೇಳ್ತಾಳೆ. ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಚೆನ್ನಾಗಿದ್ದೀನಿ ಬಾಬಾ ಅಂತಾಳೆ. ಪರವಾಗಿಲ್ಲ ಅಮ್ಮ ಕೂತ್ಕೋ ಅಂತ ಹೇಳ್ತಾನೆ ಸೂರ್ಯ. ಏನು ಕನಕ ಅರುಣ್ ಬಂದಿದ್ರಾ ಅಂತ ಕೇಳ್ತಾನೆ. ಬರಲಿಲ್ಲ ಆದರೆ ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಏನು ಹೇಳಿದ್ರು? ಕ್ಷಮೆ ಕೇಳ್ತೀನಿ ಅಂತ ಏನಾದರೂ ಹೇಳಿದ್ರಾ ಅಂತಾನೆ ಸೂರ್ಯ. ಇಲ್ಲ ಬಾವಾ, ನನ್ನನ್ನು ಮನೆಗೆ ಬಾ ಅಂತ ಹೇಳ್ತಿದ್ದಾರೆ ಅಂತಾಳೆ. ಓಹೋ, ಇನ್ನೂ ಅಧಿಕಾರ ಚಲಾಯಿಸೋದು ಬಿಟ್ಟಿಲ್ವಾ ಅಂತಾನೆ ಸೂರ್ಯ. ನೀನೇನು ಹೇಳ್ರಿ ಅಂತ ಮೀನಾ ಕೇಳ್ತಾಳೆ. ನನಗಿನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ದೀನಿ ಅಂತಾಳೆ ಕನಕ. ಅದಕ್ಕೇನು ಹೇಳಿದ್ರು ಅಂತಾನೆ ಸೂರ್ಯ. ನನಗಿನ್ನೂ ವೆಯ್ಟ್ ಮಾಡೋಕ್ಕಾಗಲ್ಲ, ನೀನು ಬರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಅದನ್ನೇ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು ಬಾವ ಅಂತಾಳೆ. ಏನು ಮಾಡ್ತಾನಂತೆ ಅವನು? ಹೆಂಡ್ತಿನ ಹೊಡೆದು ಬಡ್ದು ಹಿಂಸೆ ಕೊಡೋದು ತಪ್ಪು ಅಂತ ಗೊತ್ತಿಲ್ವಾ? ತಾನು ಮಾಡಿದ ತಪ್ಪು ಅಂತ ಯಾವಾಗ ತಿಳ್ಕೊತಾನೆ ಏನೋ ಅಂತಾನೆ ಸೂರ್ಯ. ಅವ್ರು ಯಾವಾಗ ಬದಲಾಗ್ತಾರೋ ಏನೋ ಗೊತ್ತಾಗ್ತಾನೆ ಇಲ್ವಲ್ಲ ಅಳಿಯಂದ್ರಿ ಅಂತ ಕುಸುಮ ಹೇಳ್ತಾರೆ. ಅವ್ನು ಬದಲಾಗಲೇಬೇಕು ಮತ್ತೆ ಅದನ್ನೆಲ್ಲ ನೆನೆಸ್ಕೊಂಡು ನೀವು ಚಿಂತೆ ಮಾಡಬೇಡಿ ಹಾಗಂತ ಸೂರ್ಯ ಹೇಳ್ತಿರೋವಾಗ ಹೀಗೆ ಇದ್ಬಿಟ್ರೆ ಹೇಗೆ ಅಳಿಯಂದ್ರೆ ಕನಕ ಜೀವನ ಏನಾಗಬೇಕು ಅಂತ ಕೇಳ್ತಾರೆ ಕುಸುಮ. ಅಮ್ಮ, ಕನಕ ಜೀವನ ಚೆನ್ನಾಗಿರ್ಬೇಕು ಅಂತಾನೇನಮ್ಮ ನಾವು ಹೇಳ್ತಿರೋದು ಅಂತ ಮೀನಾ ಹೇಳ್ತಾಳೆ. ಬಾವಾ, ನಾನು ಹೋಗಿ ಅವ್ರ ಹತ್ರ ಮಾತಾಡಿ ನೋಡ್ಲಾ ಅಂತಾನೆ ಮಂಜು. ನೀನು ಹೋಗಿ ಮಾತಾಡ್ಬಿಟ್ರೆ ಅವನಿಗೆ ಬುದ್ಧಿ ಬಂದ್ಬಿಡುತ್ತಾ ಹಾಗಂತ ಸೂರ್ಯ ಹೇಳ್ತಿರೋವಾಗ ಅವ್ರ ಮನೆಗೆ ಬರೋಕ್ಕೆ ಹೇಳಿದಾರಲ್ಲ, ಮನೆಗೆ ಹೋಗಿ ಮಾತಾಡಿ ಕಾಂಪ್ರಮೈಸ್ ಆಗ್ಬೋದಲ್ವಾ ಅಂತ ತಾರಾ ಹೇಳ್ತಾಳೆ. ಹಾಗೆಲ್ಲ ಕರೆದ ತಕ್ಷಣ ಹೋದರೆ ಕನಕ ಬೆಲೆನೇ ಗೊತ್ತಾಗಲ್ಲಮ್ಮ ಅವನಿಗೆ, ಅವನೇ ಬರಬೇಕು, ಅವ್ನು ಬಂದ ಮೇಲೇ ಕನಕನ ಕಳಿಸೋದು ಅಂತ ಹೇಳ್ತಾನೆ ಸೂರ್ಯ. ಆಗಲ್ಲಿಗೆ ತಾರಾ ಅಂದ್ಕೊಂಡು ವಿಶಾಲು ಡ್ರಾಮಾ ಮಾಡ್ತಾ ಬರ್ತಾಳೆ. ತಾರಾ ಅಂದ್ಕೊಂಡು ಬಾಗ್ಲಲ್ಲಿ ನಿಂತ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ. ಅಮ್ಮ, ಯಾಕಮ್ಮ ಅಳ್ತಿದ್ದೀರಾ? ಒಳಗೆ ಬನ್ನಿ ಅಂತಾಳೆ ತಾರಾ ಅಂದ್ಕೊಂಡು ತಪ್ಕೊಂಡು ಅಳ್ತಾ ಇರ್ತಾಳೆ. ಏನಾಯ್ತಮ್ಮ, ಏನಾಯ್ತು ಹೇಳಮ್ಮ, ಯಾಕಮ್ಮ ಅಳ್ತಿದೀಯಾ ಅಂತ ಕೇಳ್ತಾಳೆ ತಾರಾ. ನನಗೆ ಭಯ ಆಗ್ತಿದೆ ತಾರಾ, ಏನು ನಡೀತೋ ಏನೋ ಗೊತ್ತಾಗ್ತಿಲ್ಲ. ಅವಳಾಗಂತಿರೋವಾಗ ಏನಾಯ್ತಮ್ಮ, ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ? ನಾನು ಇಲ್ಲಿ ಚೆನ್ನಾಗೇ ಇದ್ದೀನಲ್ಲ ಅಂತಾಳೆ ತಾರಾ. ನಾನು ನಿನ್ನ ಬಗ್ಗೆ ಹೇಳ್ತಿಲ್ಲ, ನೀನು ನಿನ್ಗೆ ಇಷ್ಟ ಆದವ್ರನ್ನ ಉಳ್ಕೊಂಡು ಬಂದ್ಬಿಟ್ಟೆ, ಈಗ ನನ್ಗೆ ಯಾರು ಇಲ್ಲದೆ ಇರೋವಾಗ ಆಗ್ಬಿಡುತ್ತೆ ಅಂತ ಭಯ ಆಗ್ತಿದೆ ಅಂತಾಳೆ. ಹಾಗನ್ಕೊಂಡು ಅಳ್ತಿರೋವಾಗ ಯಾಕಮ್ಮ ಈ ಥರ ಮಾತಾಡ್ತಿದ್ದೀರಾ ಅಂತಾಳೆ ತಾರಾ. ನೀನು ನನ್ನನ್ನು ಬಿಟ್ಟು ಬಂದ್ಬಿಟ್ಟೆ, ಈಗ ನಿಮ್ಮ ಅಪ್ಪ ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೋ ಅಂತ ಭಯ ಆಗ್ತಿದೆ ನನಗೆ ಅಂತ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಏನಮ್ಮ ಈ ಥರ ಮಾತಾಡ್ತಿದ್ದೀರಾ? ಅಪ್ಪನಿಗೆ ಏನಾಯ್ತು ಅಂತಾಳೆ ತಾರಾ. ಅವ್ರಿಗೆ ದಿಢೀರಂತ ಎದೆ ನೋವು ಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ ಅಂತಾಳೆ. ಸೂರ್ಯ ಮೀನಾ ಮುಖ ನೋಡ್ಕೋತಾರೆ. ಏನಮ್ಮ ಹೇಳ್ತಿದ್ಯಾ? ಅಪ್ಪನಿಗೆ ಏನಾಯ್ತು ಅಂತಾಳೆ ತಾರಾ. ಅವ್ರ ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಡಾಕ್ಟ್ರು ಹೇಳ್ತಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೋ ಏನೋ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ ವಿಶಾಲು. ಚೆನ್ನಾಗಿ ಇದ್ರಲ್ವೇನಮ್ಮ, ದಿಢೀರಂತ ಏನಾಯ್ತು ಅಂತಾಳೆ ತಾರಾ. ನೀನು ಮನೆ ಬಿಟ್ಟು ಹೋದಾಗಿಂದನೂ ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ಲ, ಅವರು ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಂಡೇ ಈ ರೀತಿ ಆಗಿರೋದು ಅಂತ ಹೇಳ್ತಾ ಇರ್ತಾಳೆ. ಅಳ್ಬೇಡ ಅಮ್ಮ, ಅಪ್ಪನಿಗೇನೂ ಆಗಲ್ಲ ಅಂತ ತಾರಾ ಹೇಳ್ತಿರೋವಾಗ ಅವ್ರೀಗ ಮನೆಯಲ್ಲೇ ಇದ್ದಾರೆ, ನೀನನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ ಅಂತಾಳೆ. ನೀನು ಬಂದು ಅವ್ರ ಜೊತೆ 1-2 ಮಾತಾಡಿದ್ರೆ ಅವ್ರಿಗೂ ಸಮಾಧಾನ ಆಗುತ್ತೆ, ನನಗೂ ನೆಮ್ಮದಿ ಆಗುತ್ತೆ. ನೀನು ಬರ್ತೀಯಾ ತಾರಾ ಅಂತ ಕೇಳ್ತಾಳೆ. ಅವ್ರಿಗೋಸ್ಕರ ಒಂದೇ ಒಂದ್ಸರಿ ಬಂದೋಗು ತಾರಾ ಅಂತ ಅಳ್ತಿರೋವಾಗ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಕುಸುಮ ಹೇಳಕ್ಕೆ ಬರ್ತಾರೆ. ಇವಳನ್ನ ನೋಡಿದ್ರೆ ನನ್ನ ಗಂಡನಿಗೂ ಸಮಾಧಾನ ಆಗುತ್ತೆ, ದಯವಿಟ್ಟು ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ ಅಂತ ಕೇಳ್ಕೊತಾಳೆ. ಅಯ್ಯೋ ಅಮ್ಮ, ಹಾಗೆಲ್ಲ ಕೈ ಮುಗಿಬಿಡಿ, ಅವ್ರಿಗೇನೂ ಆಗಲ್ಲ, ಚೆನ್ನಾಗಿರ್ತಾರೆ ಹಾಗಂತ ಕುಸುಮ ಹೇಳ್ತಿರೋವಾಗ ನಾನು ಅವರು ಸ್ವಲ್ಪ ವರ್ಷ ದೂರ ಆಗಿದ್ವಿ, ಈಗ ಸ್ವಲ್ಪ ದಿನದಿಂದ ಜೊತೆ ಸೇರಿ ಬಾಳಕ್ಕೆ ಶುರು ಮಾಡಿದ್ವಿ, ಎಲ್ಲಿ ಈ ಜೀವನನೂ ನನ್ನ ಕೈ ತುಪ್ಪೋಗುತ್ತೋ ಅಂತ ಭಯ ಶುರುವಾಗಿದೆ ನನಗೆ. ಅವ್ರ ಜೊತೆ ಇನ್ಮೇಲೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಆಸೆ ಪಟ್ಟೆ ಅಷ್ಟೇ. ನಾನು ಸುಳ್ಳು ಹೇಳ್ತಿಲ್ಲ, ಇದಕ್ಕೂ ಮೇಲೆ ಸುಳ್ಳು ಹೇಳಿ ಏನಾಗಬೇಕಾಗಿದೆ? ನೀವು 3 ಮಕ್ಕಳು ತಾಯಿ, ನಿಮಗೆ ನನ್ನ ಸ್ಥಿತಿಗತಿ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನನ್ನ ಮಗಳು ಅಲ್ಲ ನಿಮ್ಮ ಸೊಸೆನ ಒಂದೇ ಒಂದ್ಸರಿ ನಮ್ಮ ಮನೆಗೆ ಕಳಿಸ್ಕೊಟ್ಟು ನನ್ನ ತಾಲಿನ ಕಾಪಾಡಿ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ ಹಾಗಂತ ಜೋರಾಗಿ ಹೇಳ್ತಾ ಚೆನ್ನಾಗಿ ಡ್ರಾಮಾ ಮಾಡ್ತಾಳೆ ವಿಶಾಲು. ಅಯ್ಯೋ, ಏನು ನೀವು ದೊಡ್ಡ ಮಾತೆಲ್ಲಾನು ಆಡ್ತಿದ್ದೀರಾ? ತಾರಾ ಅವ್ರ ಅಪ್ಪನ ನೋಡಬಾರ್ದು ಅಂತ ನಾವ್ಯಾಕೆ ಹೇಳ್ತೀವಿ? ತಾರಾ, ನಿಮ್ಮಮ್ಮ ಕರೀತಿದ್ದಾರಲ್ವಾ, ನಿಮ್ಮ ಅಪ್ಪನಿಗೆ ಆರೋಗ್ಯ ಸರಿ ಇಲ್ವಂತೆ ಹಾಗಂತ ಹೇಳ್ತಿದ್ದಾರೆ, ನೀವು ಹೋಗಿ ನೋಡ್ಕೊಂಡು ಬಂದ್ಬಿಡಿ ಅಂತ ಕುಸುಮ ಹೇಳ್ತಾರೆ. ಆಗ ಸೂರ್ಯ, ಅತ್ತೆ ಹೇಳ್ತಿದಾರಲ್ಲೋ, ತಾರಾನ ಕರ್ಕೊಂಡೋಗಿ ಅವ್ರನ್ನ ನೋಡ್ಕೊಂಡು ಮತ್ತೆ ವಾಪಸ್ ಬಂದ್ಬಿಡು ಅಂತ ಹೇಳ್ತಾನೆ. ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತ ವಿಶಾಲಾಕ್ಷಿ ಹೇಳ್ತಾ ಇರ್ತಾಳೆ. ಅಮ್ಮ ಬನ್ನಿ ಹೊರಡೋಣ ಅಂತ ತಾರಾ ಹೇಳ್ತಾಳೆ. ತಾರಾ, ಹೋಗಿ ಬೇಗ ಬಂದ್ಬಿಡಿ ಅಂತ ಕುಸುಮ ಹೇಳ್ತಾರೆ. ಸರಿ ಅತ್ತೆ, ನಾವು ಹೋಗಿ ಬರ್ತೀವಿ ಅಂತಾಳೆ ತಾರಾ. ಕರ್ಕೊಂಡೋಗಿದ್ ಬಾರೋ ಅಂತ ಕುಸುಮ ಹೇಳ್ತಾರೆ. ಈ ಕಡೆ ಸೂರ್ಯ, ಏನ್ ಮೀನಾ, ಈ ಅಮ್ಮನ ನಂಬೋಕೆ ಆಗಲ್ಲ, ಇವಳು ಹೇಳ್ತಿರೋದ್ನೆಲ್ಲ ನಾನು ನಂಬೋದಾ ಅಂತ ಕೇಳ್ತಾನೆ. ನನಗೂ ಏನೂ ಅರ್ಥ ಆಗ್ತಿಲ್ಲ ರೀ, ಗಂಡನ ವಿಷಯದಲ್ಲಿ ಯಾರಾದರೂ ಈ ಥರ ಮಾತಾಡ್ತಾರಾ ಅಂತ ಕೇಳ್ತಾಳೆ ಮೀನಾ. ಗೊತ್ತಿಲ್ಲ ಮೀನಾ, ನನ್ನಿಂದ ಅಂತೂ ಇದನ್ನೆಲ್ಲ ನಂಬೋಕ್ಕಾಗ್ತಿಲ್ಲ,
ಅಕಸ್ಮಾತ್ ನಿಜ ಆಗಿದ್ರೆ ನಮ್ಮಿಂದ ಯಾವ ತಪ್ಪು ಆಗಬಾರ್ದಲ್ವಾ, ಅದಕ್ಕೆ ಕರ್ಕೊಂಡೋಗು ಅಂತ ಹೇಳಿದೆ ಅಂತಾನೆ. ಹೋಗಿ ಬರಲಿ ಬಿಡಿ, ನೋಡ್ಕೊಳ್ಳೋಣ ಅಂತಾಳೆ ಮೀನಾ. ಈ ಕಡೆ ಶೋರೂಮ್ನಲ್ಲಿ ಮನೋಜ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾನೆ. ಪಾಪರಪ್ಪ ಮನೋಜ್, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಯಾಕೆ ಈ ಥರ ಕೂತಿದ್ದೀರಾ ಅಂತ ಜ್ಯೋತಿಷಿ ಕೇಳ್ತಾರೆ. ಶೋರೂಮ್ನಲ್ಲಿ ವ್ಯಾಪಾರನೇ ನಡೀತಿಲ್ಲ, ಯಾರೂ ಬರ್ತಿಲ್ಲ, ಏನಾಗಿದೆಯೋ ಏನೋ ಗೊತ್ತಾಗ್ತಾನೆ ಇಲ್ಲ ಅಂತಿರುವಾಗ, ಇದೇನು ಸೂಪರ್ ಮಾರ್ಕೆಟಾ, ನಮ್ದೆಲ್ಲ ಸೀಸನ್ ಬಿಸ್ನೆಸ್ ಅಲ್ವಾ, ಸೀಸನ್ ಇದ್ದಾಗ ಬರ್ತಾರೆ, ಮದುವೆ ಸೀಸನ್ ಇದ್ರೆ ಎಲ್ಲರೂ ಇಲ್ಲಿಗೆ ತಾನೇ ಬರೋದು ಅಂತಿರುವಾಗ, ಈಗ ಮದುವೆಗೆಲ್ಲ ಯಾರು ಈ ಥರ ಐಟಮ್ಗಳನ್ನ ತಗೊಳ್ಳೋದೇ ಇಲ್ಲ, ದುಡ್ಡನ್ನೇ ಕೊಟ್ಬಿಡ್ತಾರೆ, ಹುಡುಗ ಹುಡುಗಿನೇ ಅವ್ರಿಗೆ ಇಷ್ಟ ಬಂದ ಕಡೆ ಹೋಗಿ ತಗೋತಾರೆ ಅಂತಾಳೆ ಛಾಯಾ. ಈಗ ಆ ಕಾಲ ಎಲ್ಲ ಮುಗ್ದೋಯ್ತು, ಮದುವೆ ಮಂಟಪದಲ್ಲೇನೆ ಎಲ್ಲ ವಸ್ತುಗಳನ್ನೂ ಕೊಡೋದು. ಅವಳಂತಿರುವಾಗ, ನಿನ್ನ ಮದುವೆಗೆ ಆ ರೀತಿ ಮಾಡೋಣ ಛಾಯಾ ಅಂತ ಜ್ಯೋತಿಷಿ ಕೇಳ್ತಾರೆ. ಅದೆಲ್ಲ ಏನು ಬೇಡ, ನನ್ನ ಮದುವೆಗೆ ನಿಮ್ಮನ್ನ ಕರೆಯೋದು ಇಲ್ಲ ಅಂತಾಳೆ. ಏನ್ ಛಾಯಾ ಹೀಗೆ ಹೇಳ್ತಿದೀಯಾ ಅಂತ ಜ್ಯೋತಿಷಿ ಕೇಳ್ತಾರೆ. ಸರ್, ಈಗ ಮದುವೆ ಮುಖ್ಯನಾ ಅಂತ ಮನೋಜ್ ಕೇಳ್ತಾನೆ. ನಾನೇ ಕಷ್ಟದಲ್ಲಿದ್ದೀನಿ ಅಂತಿರುವಾಗ, ಏನು ಕಷ್ಟ ನಿಮಗೆ ಅಂತ ಜ್ಯೋತಿಷಿ ಕೇಳ್ತಾರೆ. ಈ ಪ್ರಾಬ್ಲಮಿಂದ ನಾನು ಹೇಗೆ ಸರ್ ತಪ್ಪಿಸ್ಕೊಳ್ಳೋದು ಅಂತ ಕೇಳ್ತಾನೆ. ಏನಪ್ಪ ನಿನ್ಗೇನು ಕಷ್ಟ, ಇಬ್ಬರು ಹೆಣ್ತಿರು ಇದ್ದಾರಲ್ಲ ಅಂತ ಸೀನು ಕೇಳ್ತಾನೆ. ಅದೇ ಈಗ ದೊಡ್ಡ ಕಷ್ಟ ಆಗ್ಬಿಟ್ಟಿರೋದು, ಸರಿಯಾಗಿ ಲಾಕ್ ಆಗಿಬಿಟ್ಟಿದ್ದೀನಿ, ಒಂದು ಕಡೆ ಕನಗನ ಮದುವೆ ಆಗಿದ್ದೀನಿ, ಈಗ ರೋಹಿಣಿ ಗರ್ಭಿಣಿ ಬೇರೆ, ನನಗೀಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಕೊನೆಗೆ ನಾನು ಜೈಲಿಗೆ ಹೋಗ್ಬೇಕಾಗುತ್ತೋ ಏನೋ ಅಂತಿರುವಾಗ, ಅಯ್ಯಯ್ಯ ಬಾಸ್, ನೀವು ಹಾಗೆಲ್ಲ ಹೇಳ್ಬೇಡಿ, ನಿಮ್ಗೇನು ಆಗಲ್ಲ, ನಾವೆಲ್ಲರೂ ಇದೀವಲ್ವಾ ಹಾಗಂತ ಛಾಯಾ ಹೇಳ್ತಿರುವಾಗ, ನೀವೆಲ್ಲ ಇದ್ರೂ ಏನು ಪ್ರಯೋಜನ, ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ ಅಂತ ಮನೋಜ್ ಹೇಳ್ತಿರುವಾಗ, ಬಾಸ್ ನೀವು ನಮ್ಗೇನು ಕೊಡಬೇಕು ಅನ್ನೋದನ್ನೇ ಮರ್ತಿದ್ದೀರಾ ಅಂತಾಳೆ ಛಾಯಾ. ನಾನು ನಿಮ್ಗೇನು ಕೊಡಬೇಕು ಅಂತ ಕೇಳ್ತಾನೆ ಮನೋಜ. ಸೀನು ಸರ್, ಬಾಸ್ಗೆ ಅರ್ಥ ಆಗುವಾಗ ಹೇಳಿ ಅಂತಾಳೆ ಛಾಯಾ. ಬ್ರೋ, 2 ಮದುವೆ ಆಗಿರೋದು, ರೋಹಿಣಿ ಗರ್ಭಿಣಿ ಆಗಿರೋದೆಲ್ಲ ಓಕೆನೆ, ನಾವು ಕೂಡ ಅದನ್ನ ಯಾರ ಜೊತೆನೂ ಹೇಳಿದೆ ರಹಸ್ಯವಾಗೇ ಇಟ್ಟಿದ್ದೀವಿ, ಅದಕ್ಕೂ ಮುಂಚೆ ನೀವು ನನಗೆ ದುಡ್ಡು ಕೊಡಬೇಕಲ್ಲ, ಅದ್ರ ಬಗ್ಗೆ ಹೇಳಿ ಅಂತಾನೆ. ಏನು ದುಡ್ಡ, ಏನದು ಅಂತ ಕೇಳ್ತಾನೆ ಮನೋಜ. ಅದೇ ಅನ್ಕೊಂಡೆ ಬಾಸ್, ಕದೆಲ್ಲ ಇಲ್ಲಿ ನೆನಪಿರುತ್ತೆ, ನಾವು ಸುಮ್ಮನೆ ಇಲ್ಲಿದ್ದೀವಿ ಅಂತಾಳೆ ಛಾಯಾ. ಬ್ರೋ, 2 ತಿಂಗಳು ಸಂಬಳ ಬಾಕಿ ಇದೆ ಅಂತಾನೆ ಸೀನು. ಅದೆಲ್ಲ ನಿಮ್ಗೆ ನೆನಪಿದೆಯಾ ಇಲ್ವಾ ಅಂತ ಕೇಳ್ತಾನೆ. ನೀವು ಈ ಸಾರಿ ಸಂಬಳ ಏನಾದರೂ ಕೊಟ್ಟಿಲ್ಲ ಅಂದರೆ ನಾವಿಬ್ಬರು ಸ್ಟ್ರೈಕ್ ಮಾಡ್ತೀವಿ ಅಂತಿರುವಾಗ, ಸತ್ಯವೇಲ್ ಸರ್, ಈಗ ನಮ್ಮ ಶೋರೂಮ್ನಲ್ಲಿ ಸ್ಟ್ರೈಕ್ ಮಾಡೋದೇನಾದರೂ ನನ್ನ ಜಾತಕದಲ್ಲಿ ಇದೆಯಾ ಅಂತ ಕೇಳ್ತಾನೆ. ಅದನ್ನೆಲ್ಲ ಜಾತಕ ನೋಡಿ ಹೇಳೋದಲ್ಲ, ಜೊತೆಲಿರೋರು ನೋಡಿ ಹೇಳೋದು, ಅವ್ರಿಗೇನು ಮಾಡಬೇಕು ಅನ್ನೋದನ್ನ ಮೊದಲು ಯೋಚನೆ ಮಾಡಿ ಅಂತಾರೆ. ಆಗ ಮನೋಜ ತನ್ನ ಮಾತನ್ನ ಬದಲಾಯಿಸ್ತಾನೆ. ಏನು ಬ್ರೋ ಈ ಥರ ಹೇಳ್ತಿದ್ದೀರಾ, ಈಗ ನನ್ನ ಸ್ಥಿತಿ ಏನು ಅಂತ ನಿಮಗೆ ಗೊತ್ತಲ್ವಾ, ಬಿಸ್ನೆಸ್ ಈಗ ರೊಟೇಷನಲ್ಲಿ ಹೋಗ್ತಿದೆ, ಬರೋ ದುಡ್ಡೆಲ್ಲ ಡೀಲರ್ಸ್ಗೂ ಸಂಬಳಕ್ಕೂ ಕರೆಂಟ್ ಬಿಲ್ಗೂ ಸರಿಯಾಗಿ ಆಗ್ತಿದೆ, ಮಿಕ್ಕಿ ದುಡ್ಡೆಲ್ಲ ಕೇಸ್ ನಡೆಸೋದಕ್ಕೆ ಸರಿ ಹೋಗ್ತಿದೆ, ಕೈ ದುಡ್ಡು ಇಟ್ಕೊಂಡು ನಾನೇನಿಲ್ಲ ಅಂತ ಹೇಳ್ತಿದ್ದೀನಾ, ಹೊರಗಡೆ ನೋಡಿದರೆ ಮಾತ್ರ ನಾನು ದೊಡ್ಡದಾಗಿ ಏನೋ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಥರ ಇದೆ, ಕೈಯಲ್ಲಿ 1 ರೂಪಾಯಿ ಇಲ್ಲ ಅಂತ ಮನೋಜ್ ಹೇಳ್ತಿರುವಾಗ, ಯಾವಾಗ ನಿಮ್ಮ ಕೈಲಿ ದುಡ್ಡಿರುತ್ತೆ ಹಾಗಂತ ಸೀನಿ ಹೇಳ್ತಿರುವಾಗ, ಅದೆಲ್ಲ ಗೊತ್ತಿಲ್ಲ ಬಾಸ್, ಈಗಲೇ ನಮಗೆ ಬಾಕಿ ಸಂಬಳ ಬೇಕು ಅಂತಾಳೆ ಛಾಯಾ. ಕೊಟ್ಟಿಲ್ಲ ಅಂದರೆ ಇನ್ಮೇಲೆ ನಾವು ಯಾವ ಕೆಲಸನೂ ಮಾಡಲ್ಲ, ನೀವು ಮಾತ್ರ ನಿಮಗೆ ಬೇಕಾಗಿರೋದನ್ನೆಲ್ಲ ಅವಾಗವಾಗ ತಗೋತಾನೆ ಇರ್ತೀರಲ್ವಾ ಅಂತಾಳೆ. ಬ್ರೋ, ಈಗ ನೀವು ದೊಡ್ಡ ಶ್ರೀಮಂತರು ಮನೆ ಹುಡುಗಿನ ಮದುವೆ ಆಗಿದ್ದೀರಾ, ಒಂದು ಫೋನ್ ಮಾಡಿದರೆ ಸಾಕು ದುಡ್ಡು ಬಂದುಬಿಡುತ್ತಲ್ವಾ ಅಂತಾನೆ ಸೀನು. ಹೀಗೇನೆ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದೀರಾ, ಡಿವೋರ್ಸ್ ಕೇಸ್ ಮುಗಿದೇನೆ ಹೇಗೆ ದುಡ್ಡು ಬಂದ್ಬಿಡುತ್ತೆ ನನ್ನ ಕೈಗೆ, ಅದು ಅಲ್ಲದೆ ದೇವಿಕಾ ಅತ್ತೆ ತುಂಬ ಹುಷಾರಾಗಿದ್ದಾರೆ, ಮೊದಲು ಡಿವೋರ್ಸ್ ಆಗಿಬಿಡಲಿ, ಆಮೇಲೆ ದುಡ್ಡಿನ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾರೆ, ನನ್ನಿಂದ ಏನು ಮಾಡೋಕ್ಕಾಗುತ್ತೆ ಅಂತ ಮನೋಜ್ ಕೇಳ್ತಾನೆ. ಹಾಗಾದರೆ ಮೊದಲು ಡೈವರ್ಸ್ ತಗೊಳ್ಳೋ ದಾರಿ ನೋಡಿ ಅಂತಾನೆ ಸೀನು. ನಾನೇನು ತಗೊಳ್ಳೋದು ಬೇಡ ಅಂತ ಹೇಳ್ತಿದ್ದೀನಾ, ಕೇಸ್ ಸುಮ್ಮನೆ ಹೇಳಿತಾನೆ ಇದೆ, ಆ ರೋಹಿಣಿ ಬೇರೆ ಒಂದು ನಿರ್ಧಾರಕ್ಕೆ ಬರ್ತಾನೆ ಇಲ್ಲ, ಅವನಾಗಂತಿರೋವಾಗಲೇ ರೋಹಿಣಿ ಶೋರೂಮಿಗೆ ಬರ್ತಾಳೆ. ಬ್ರೋ, ಅವ್ರಿಗೆ 100 ವರ್ಷ ಆಯಸ್ಸು, ರೋಹಿಣಿನೇ ಬಂದ್ಬಿಟ್ಟು ನೋಡಿ ಅಂತಾನೆ ಸೀನು. ಹೌದಾ ಅಂತ ಮನೋಜ್ ತಿರುಗಿ ನೋಡ್ತಾನೆ. ಎಲ್ಲರೂ ಇಲ್ಲೇ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಹೌದೌದು, ಎಲ್ಲರೂ ಇಲ್ಲೇ ಇದ್ದೀವಿ, ನೀವು ಮಾತಾಡ್ಕೊಳ್ಳಿ, ನಾವು ಡಿಸ್ಟರ್ಬ್ ಮಾಡಲ್ಲ ಅಂತ ಸೀನು ಮತ್ತು ಜ್ಯೋತಿಷಿ ಛಾಯಾ ಅಲ್ಲಿಂದ ಹೊರಟೋಗ್ತಾರೆ. ಮನೋಜ್, ನಿಮ್ಮ ಜೊತೆ ಒಂದು ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ನೇರವಾಗಿ ನಿಮ್ಮನ್ನು ನೋಡೋಣ ಅಂತ ಇಲ್ಲಿಗೆ ಬಂದೆ ಅಂತಾಳೆ ರೋಹಿಣಿ. ಫೋನಲ್ಲೇ ಮಾತಾಡ್ಬೋದಿತ್ತಲ್ವ ಅಂತ ಮನೋಜ್ ಕೇಳ್ತಾನೆ. ಫೋನಲ್ಲಿ ಮಾತಾಡ್ಬೋದಿತ್ತು, ಬಟ್ ಇದು ಪರ್ಸ್ನಲ್ ವಿಷಯ, ಅದಕ್ಕೆ ನೇರವಾಗಿ ಮಾತಾಡೋಕೆ ಬಂದೆ ಅಂತಾಳೆ. ನಮ್ಮ ಮಧ್ಯೆ ಪರ್ಸ್ನಲ್ ಏನಿದೆ ಅಂತ ಮನೋಜ್ ಕೇಳ್ತಾನೆ. ನನ್ನ ಹೊಟ್ಟೆಲಿ ನಿಮ್ಮ ಮಗು ಬೆಳೀತಿದೆ, ಅದನ್ನು ಬಿಟ್ಟು ಇನ್ನೇನು ಪರ್ಸ್ನಲ್ ಬೇಕು ಅಂತ ಕೇಳ್ತಾಳೆ ರೋಹಿಣಿ. ಮೆನ್ಸಸ್ ಸ್ಟಾಪ್ ಆಗಿರೋದ್ರಿಂದ ಹಿಡಿದು ಡೆಲಿವರಿವರೆಗೂ ಒಂದು ಪ್ಯಾಕೇಜ್ ಅಂತ 1,25,000 ಹಾಸ್ಪಿಟ್ಲಿಗೆ ಕಟ್ಟಿದ್ದೀನಿ, ಇದು ಬರೀ ನಾರ್ಮಲ್ ಡೆಲಿವರಿ ಅಷ್ಟೇ, ಸಿಜೇರಿಯನ್ ಏನಾದರೂ ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತಾಳೆ. ನೀನು ಈಗಾಗಲೇ ಕಟ್ಟಿದೆಯಲ್ಲ, ಅದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದೀಯಾ ಅಂತಾನೆ ಮನೋಜ. ಈಗ ನಾನು ಹೇಳಕ್ಕೆ ಬಂದಿರೋ ವಿಷಯ ಇದೆಲ್ಲ, ಎಲ್ಲ ತಿಂಗಳು 3-4 ವಾರ ಬಿಟ್ಟು ನಾನು ಚೆಕಪ್ಗೆ ಹೋಗಬೇಕು, ಅದಕ್ಕೆಲ್ಲ ನೀವು ನನ್ನ ಜೊತೆ ಬರಬೇಕು ಅಂತಾಳೆ. ಏನು ರೋಹಿಣಿ ಆಟ ಆಡ್ತಿದೀಯಾ, ನಾನು ಹೇಗೆ ನಿನ್ನ ಜೊತೆ ಬರೋಕ್ಕಾಗುತ್ತೆ, ನನಗೆ ತುಂಬಾ ಕೆಲಸ ಇದೆ ಅಂತಾನೆ ಮನೋಜ. ನಾನು ಹೊಟ್ಟೆಲಿ ಬೆಳೀತಿರೋದು ನಿಮ್ಮ ಮಗು, ಆ ಅಕ್ಕರೆ ಪ್ರೀತಿ ಏನಾದರೂ ಸ್ವಲ್ಪನಾದರೂ ಇದೆಯಾ ನಿಮಗೆ, ಇನ್ಮೇಲೆ ನಾನು ಚೆಕಪ್ಗೆ ಹೋಗ್ಬೇಕಾದ್ರೆ ನೀವು ನನ್ನ ಜೊತೆ ಬರಲೇಬೇಕು. ಅವಳಾಗಂತಿರುವಾಗ ಜ್ಯೋತಿಷಿ ಮನೋಜ್ಗೆ ಸನ್ನೆ ಮಾಡ್ತಾರೆ. 1 ನಿಮಿಷ ಕೂತಿರು, ನಾನು ಈಗಲೇ ಬಂದ್ಬಿಡ್ತೀನಿ ಅಂತ ಮನೋಜ್ ಹೇಳೋಗ್ತಾನೆ. ಏನು ವಿಶೇಷ ಸರ್ ಅಂತಿರುವಾಗ ರೋಹಿಣಿ, 1,25,000 ಹಾಸ್ಪಿಟಲ್ ಕಟ್ಟಿದ್ದೀನಿ ಅಂತ ಹೇಳ್ತಿದ್ದಾರಲ್ವಾ, ಅವಳು ಹಾಗೇನೆ ಹೇಳಿದ್ದು ಅಂತ ಮನೋಜ್ ಹೇಳ್ತಾನೆ. ಆ ದುಡ್ಡು ಎಲ್ಲಿಂದ ಬಂತು, ನೀವು ದೇವಿಕಾ ಅವ್ರ ಹತ್ರ ತೊಗೊಂಡು ಬಂದು ಕೊಟ್ಟಿದ್ದು ದುಡ್ಡು ತಾನೇ ಅದು, ಅವರಾಗಂತಿರುವಾಗ ಹೌದು ಅಂತಾನೆ ಮನೋಜ. ಆ 5 ಲಕ್ಷದಲ್ಲಿ
1,25,000 ಕಳೆದ್ರೆ ಇನ್ನು 3,75,000 ಇದೆಯಲ್ಲ. ಜ್ಯೋತಿಷಿಯಾಗಂತಿರುವಾಗ ಹೌದು ಸರ್, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅಂತಾನೆ ಮನೋಜ. ನೀವ್ಯಾಕೆ ಯೋಚನೆ ಮಾಡ್ತೀರಾ? ಯಾಕಂದರೆ ಸಂಬಳದ ಬಾಕಿ ಇರೋದು ಅವ್ರಿಗೆ ತಾನೇ. ಅವರಾಗಂತಿರುವಾಗ ಹೌದಲ್ವಾ ಸರ್, ನಮ್ಮ ಬಗ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಿದ್ದಾರೆ. ಅದೇನು ಅಂತ ಕೇಳಪ್ಪ ಅಂತಾನೆ ಸೀನು. ನೀವೊಂದು 50,000 ರೋಹಿಣಿ ಹತ್ರ ಕೇಳ್ಬೋದಲ್ವಾ ಅಂತ ಹೇಳ್ತಾರೆ. ಹೇಗೆ ಸರ್, ಏನು ಅಂತ ಕೇಳಿ ಅಂತಾನೆ ಮನೋಜ. ಡೀಲರ್ಸ್ಗೆ ದುಡ್ಡು ಕೊಡಬೇಕು ಅಂತ ಕೇಳಿ ಅಂತಾರೆ ಜ್ಯೋತಿಷಿ. ತುಂಬ ಪ್ರೆಷರ್ ಆಗ್ತಿದ್ದಾರೆ, ದುಡ್ಡು ಕೊಟ್ಟಿಲ್ಲ ಅಂದರೆ ಶೋರೂಮಿಗೆ ಬರ್ತೀವಿ ಅಂತ ಎದುರಿಸಿದ್ದಾರೆ ಅಂತ ಕೇಳು. ಜ್ಯೋತಿಷಿಯಾಗಂತಿರುವಾಗ ಹಾಗೆ ಹೇಳ್ಬಿಟ್ರೆ ದುಡ್ಡು ಕೊಟ್ಬಿಡ್ತಾರ ಅಂತ ಕೇಳ್ತಾನೆ ಮನೋಜ. ಖಂಡಿತ ಕೊಡ್ತಾರೆ ಅಂತ ಜ್ಯೋತಿಷಿ ಹೇಳ್ತಾನೆ. ಸರಿ ಸರ್, ನಾನು ಕೇಳಿ ನೋಡ್ತೀನಿ ಹಾಗಂತ ಮನೋಜ್ ಹೇಳ್ತಿರುವಾಗ ಆಲ್ ದ ಬೆಸ್ಟ್ ಬ್ರೋ ಅಂತ ಸೀನು ಅವ್ನ ಕೈ ಹಿಡ್ಕೊಂಡು ಹೇಳ್ತಾನೆ. ಮನೋಜ್ ರೋಹಿಣಿ ಹತ್ರ ಬರ್ತಾನೆ. ರೋಹಿಣಿ, ನನಗೊಂದು ಹೆಲ್ಪ್ ಮಾಡಬೇಕು ಅಂತಾನೆ. ಏನು ಮಾಡಬೇಕು ಹಾಗಂತ ರೋಹಿಣಿ ಕೇಳ್ತಾಳೆ. ನನಗೊಂದು 50,000 ದುಡ್ಡು ಬೇಕು ಅಂತಾನೆ. 50,000ನಾ? ಏನಕ್ಕೆ ಅಂತಾಳೆ. ಡೀಲರ್ಗೆ ದುಡ್ಡು ಕೊಡಬೇಕು, ಅವ್ರು ತುಂಬಾ ಪ್ರೆಷರ್ ಆಗ್ತಿದ್ದಾರೆ. ನಾನು ದುಡ್ಡು ಕೊಟ್ಟಿಲ್ಲ ಅಂದರೆ ಡೀಲರ್ ಬಂದು ಈ ಐಟಮ್ಸ್ನೆಲ್ಲ ತಗೊಂಡೋಗ್ತೀನಿ ಅಂತ ಹೇಳ್ತಿದ್ದಾರೆ ಅಂತಾನೆ. ಅದಕ್ಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾನೆ. ಹೌದಾ, ಸರಿ ನಾನು ದುಡ್ಡು ಕೊಡ್ತೀನಿ ಅಂತಾಳೆ. ತುಂಬ ಥ್ಯಾಂಕ್ಸ್ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ. ನಿಮ್ಗೆ ದುಡ್ಡು ಬೇಕಾದಾಗ ಮಾತ್ರ ನಾನು ನೆನಪಾಗ್ತೀನಿ ಅಂತಾಳೆ ರೋಹಿಣಿ. ಚೇಚೆ ಹಾಗೆಲ್ಲ ಏನಿಲ್ಲ, ಬೇರೆ ದಾರಿ ಇಲ್ಲಿಲ್ಲ ನನಗೆ ಅಂತಾನೆ ಮನೋಜ. ಸರಿ ನಾನು ದುಡ್ಡು ಕೊಡ್ತೀನಿ, ನೀವು ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರು ನಾನು ನಿಮ್ಮನ್ನ ಮರೆಯಲ್ಲ. ನಾನು ನಿಮಗೆ ಆನ್ಲೈನಲ್ಲಿ ದುಡ್ಡು ಕಳಿಸ್ಕೊಡ್ತೀನಿ ಅಂತಾಳೆ. ಆಗಲ್ಲ, ಕ್ಯಾಶೇ ಕೊಟ್ಟಿದ್ರೆ ಸರಿ ಹೋಗ್ತಿತ್ತು ಅಂತಾನೆ ಮನೋಜ. ಸರಿ ನಾನು ತಂದ್ಕೊಡ್ತೀನಿ ದುಡ್ಡನ್ನ ಅಂತಾಳೆ. ಥ್ಯಾಂಕ್ಸ್ ರೋಹಿಣಿ ಅಂತಾನೆ ಮನೋಜ. ಹಾಗೆ ನಾನು ಹೇಳಿದ್ನ ನೀವು ಮರೆಯೋ ಹಾಗಿಲ್ಲ, ಖಂಡಿತ ನನ್ನ ಜೊತೆ ಚೆಕಪ್ಗೆ ನೀವು ಬರಲೇಬೇಕು ಅಂತಾಳೆ. ಹ್ಞೂ ಅಂತಾನೆ ಮನೋಜ. ಬ್ರೋ, ಕರೆಕ್ಟ್ ಟೈಮಲ್ಲಿ ದುಡ್ಡು ಕೇಳಿದ್ರಿ, ಒಳ್ಳೆ ಕೆಲಸ. ಶಕ್ತಿವೇಲ್ ಸರ್ ನೆನಪು ಮಾಡಿದ್ರು. ಸರಿ ಈಗ ನಿಮ್ಮ ಸಂಬಳ ಬರುತ್ತೆ ಅಂತ ಗ್ಯಾರಂಟಿ ಐತಲ್ಲ, ಇನ್ಮೇಲೆ ಈ ಥರ ಸಮಸ್ಯೆಗಳನ್ನ ಮಾಡಬೇಡಿ ಹಾಗಂತ ಮನೋಜ್ ಹೇಳ್ತಾನೆ. ಹಾಗಲ್ಲ ಬ್ರೋ, ಒಂದೇ ಒಂದು ವಿಷಯ ಮನಸ್ಸಲ್ಲಿ ಓಡ್ತಾನೆ ಇದೆಯಾ. ಈಗ ನಮಗೆ ಸಂಬಳ ಬರೋಕ್ಕೆ ರೋಹಿಣಿನೇ ಕಾರಣ. ಅವ್ರ ಹತ್ರ ದುಡ್ಡು ತೊಗೊಂಡು ನಮಗೆ ಕೊಡ್ತಿದ್ದೀರಾ. ಸೀನು ಹಾಗಂತಿರುವಾಗ ಹೌದು, ಅದಕ್ಕೇನೀಗ ಅಂತಾನೆ ಮನೋಜ. ಹಾಗಲ್ಲ ಹಾಗೆ ನೋಡ್ತಿದ್ರೆ ನಮ್ಮ ಜೊತೆ ನ್ಯಾಯವಾಗಿ ನಡ್ಕೊಳ್ಳೋ ಥರ ರೋಹಿಣಿ ಜೊತೆನೇ ನ್ಯಾಯವಾಗಿ ಇರಬೇಕಲ್ವಾ ಅಂತ ಕೇಳ್ತಾನೆ. ಏನು ಛಾಯ, ಮನೋಜ್ ಬ್ರೋಗೆ ಸೆಕೆಂಡ್ ಮ್ಯಾರೇಜ್ ಆಗಿದೆಯಲ್ಲ, ಅದನ್ನ ರೋಹಿಣಿಯವ್ರ ಜೊತೆ ಹೇಳಿದ್ರೆ ಹೇಗಿರುತ್ತೆ ಅಂತ ಕೇಳ್ತಾನೆ. ಅದು ಬಂದು ಸರ್ ಅಂತ ಛಾಯ ಹೇಳಕ್ ಬರ್ತಿರೋವಾಗ ಸಾಕು ನಿಲ್ಲಿಸಿ, ದಯವಿಟ್ಟು ನೀವು ಇನ್ಮೇಲೆ ಆ ರೀತಿಯೆಲ್ಲ ಯೋಚನೆ ಮಾಡಬೇಡಿ. ನಿಮ್ಮ ಸಂಬಳ ನಿಮ್ಮ ಕೈಗೆ ತಿಂಗಳು ಬಂದು ಸೇರುತ್ತೆ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಬ್ರೋ ಅಂತ ಸೀನು ಹೇಳ್ತಾನೆ. ಈ ಕಡೆ ವಿಶಾಲು ತಾರನ ಅವ್ರ ಮನೆಗೆ ಕರ್ಕೊಂಡು ಬಂದಿರ್ತಾಳೆ. ಏನ್ರಿ, ನಮ್ಮ ಮಗಳು ಬಂದಿದ್ದಾಳೆ, ಎದ್ದು ನೋಡಿ ಅಂತ ಕೇಳ್ತಾಳೆ. ಬೇಡ ವಿಶಾಲು, ಸುಮ್ಮನೆ ಏನೇನು ಹೇಳ್ಬೇಡ. ನಮ್ಮ ಮಗಳು ಇಲ್ಲಿಗೆ ಬರಲ್ಲ, ನಮ್ಮನ್ನ ಬೇಡ ಅಂತ ಬಿಟ್ಟು ಓಡ್ದೋಳು. ಅವಳಿನ್ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಡ್ಯಾಡಿ ಅಂತ ತಾರಾ ಅವ್ರ ಹತ್ರ ಹೋಗ್ತಾಳೆ. ಆಗ ತಾರಾ ಬಂದ್ಬಿಟ್ಟಿದೀಯೇನಮ್ಮ ಅಂತ ಹೇಳ್ತಾರೆ. ಏನಾಯ್ತು ಡ್ಯಾಡಿ ನಿಮ್ಗೆ ಅಂತ ತಾರಾ ಕೇಳ್ತಾಳೆ. ವಿಶಾಲು, ನೀನ್ ಹೋಗಿ ಕರ್ಕೊಂಡ್ ಬಂದಿಯಾ ಅಂತ ಕೇಳ್ತಾರೆ. ಹೌದು ರೀ ಅಂತ ವಿಶಾಲು ಹೇಳ್ತಾಳೆ. ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವಳ ಮನ್ಸಿಗೆ ಕಷ್ಟ ಕೊಡ್ಬೇಡ ಅಂತ ನಾನು ಹೇಳಿಲ್ವಾ ಅಂತ ಹೇಳ್ತಾರೆ. ಇಲ್ಲ ರೀ, ಅವಳು ಏನಾದರೂ ಇಲ್ಲಿಗೆ ಬಂದರೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತಾಳೆ ವಿಶಾಲು. ನಿದ್ದೆಲ್ಲೂ ನೀವು ಅವಳ ಹೆಸರನ್ನೇ ಅಂತಾನೆ ಹೇಳ್ತಿದ್ದು ಅಂತಾಳೆ. ಏನು ಡ್ಯಾಡಿ ಏನಾಯ್ತು ನಿಮಗೆ ಅಂತ ಕೇಳ್ತಾಳೆ ತಾರಾ. ಇಲ್ಲಮ್ಮ, ನನಗೆ ದಿಢೀರ್ ಯಾಕೆ ಹೀಗಾಯ್ತು ಅಂತ ಗೊತ್ತಿಲ್ಲ. ನನಗೆ ನೀನು ನೋಡ್ತಿರೋ ಹಾಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ, ಯಾವಾಗಲೂ ಆರೋಗ್ಯವಾಗಿ ಇರ್ತೀನಿ ಅಂತ ಅಂದ್ಕೊಂಡೆ, ಈಗ ಆಗ್ಬಿಡ್ತು. ಅವ್ರು ಹಾಗಂತಿರುವಾಗ ದೇಹ ಆರೋಗ್ಯವಾಗಿದ್ರೆ ಏನಂತೆ, ಮನಸ್ಸಲ್ಲಿರೋ ಚಿಂತೆ ಅವ್ರನ್ನ ಈ ರೀತಿ ಮಾಡಿರೋದು ಅಂತ ವಿಶಾಲು ಹೇಳ್ತಾಳೆ. ಹೇಗೆ ವಿಶಾಲು ಚಿಂತೆ ಮಾಡದೇ ಇರೋಕ್ಕಾಗುತ್ತೆ? ನಮ್ಮ ಒಬ್ಳು ಮಗಳು ನಮ್ಮ ಪಕ್ಕದಲ್ಲಿ ಇಲ್ಲದೆ ಹೋದ್ಲಲ್ಲ, ನಾನು ಯಾವತ್ತೂ ಅವಳ ಜೊತೆ ಮಾತಾಡದೆ ಇದ್ದಿದ್ದೇ ಇಲ್ಲ ಈಗ ಅಂತ ಅಳಕ್ಕೆ ಶುರು ಮಾಡ್ತಾರೆ. ಪ್ಲೀಸ್ ಡ್ಯಾಡಿ, ಅಳ್ಬೇಡಿ ಡ್ಯಾಡಿ ಅಂತ ತಾರಾ ಹೇಳ್ತಾ ಇರ್ತಾಳೆ. ಏನ್ರಿ, ಡಾಕ್ಟ್ರು ನಿಮ್ಮನ್ನ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ, ಅಳ್ಬೇಡ್ರಿ ಹಾಗಂತ ವಿಶಾಲು ಹೇಳ್ತಾಳೆ. ಅಳ್ಬೇಡ ಡ್ಯಾಡಿ, ನಾನೀಗ ಬಂದ್ಬಿಟ್ನಲ್ಲ ಅಂತ ತಾರಾ ಹೇಳ್ತಾಳೆ. ಅಮ್ಮ ತಾರಾ, ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಂಡಮ್ಮ. ಅವ್ರಾಗಂತಿರುವಾಗ ನಾನು ಮಿಸ್ ಮಾಡ್ಕೊಂಡೆ ಡ್ಯಾಡಿ ಅಂತಾಳೆ. ಅಳ್ಬೇಡಮ್ಮ. ಅವ್ರಾಗಂತಿರುವಾಗ ತಾರಾ, ಅವ್ರು ಯಾವಾಗಲೂ ನಿನ್ನ ನೆನಪೆ, ನಿನ್ನ ಬಗ್ಗೆನೇ ಯಾವಾಗಲೂ ಮಾತಾಡ್ತಾನೆ ಇದ್ರು. ಆ ಚಿಂತೆನಲ್ಲೇ ಅವ್ರು ಸರಿಯಾಗಿ ಊಟ ಮಾಡಲಿಲ್ಲ, ನಿದ್ದೆ ಮಾಡಲಿಲ್ಲ. ವಿಶಾಲು ಹಾಗಂತಿರುವಾಗ ಸಾರಿ ಡ್ಯಾಡಿ, ನಿಮಗೆ ತುಂಬಾ ಹರ್ಟ್ ಮಾಡಿಬಿಟ್ಟೆ ನಾನು ಅಂತಾಳೆ ತಾರಾ. ನೀನೀಗ ಬಂದ್ಬಿಟ್ಟಿಯಲ್ಲ, ನಿನ್ನ ಮುಖ ನೋಡಿದ ತಕ್ಷಣ ಈಗ ನನಗೆ ಧೈರ್ಯ ಬಂದ್ಬಿಡ್ತಮ್ಮ. ಇನ್ಮೇಲೆ ನನಗೇನು ಆಗಲ್ಲಮ್ಮ, ನೀನು ನನ್ನ ಪಕ್ಕದಲ್ಲೇ ಇದ್ಬಿಡು. ಅವ್ರಾಗಂತಿರುವಾಗ ತಾರಾ, ನೀನು ಅವ್ರ ಪಕ್ಕದಲ್ಲಿದ್ದರೆ ಅವ್ರು ಬೇಗ ಹುಷಾರಾಗ್ಬಿಡ್ತಾರೆ ಅಂತಾಳೆ ವಿಶಾಲು. ನಮ್ಗಿರೋದು ನೀನೊಬ್ಳೆ ಮಗಳು, ಯಾರಿಗೋಸ್ಕರ ನಾವು ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದೀವಿ, ಎಲ್ಲ ನಿನಗೋಸ್ಕರನೇ ತಾನೇ. ನೀನೇ ನಮ್ಮ ಜೊತೆಲಿ ಇಲ್ಲ ಅಂದಮೇಲೆ ನಾನು ಏನಕ್ಕೆ ಬದುಕಿರ್ಬೇಕು ಅಂತ ನನಗೆ ಅನ್ನಿಸ್ತಿದೆ ಅಂತಾರೆ. ಅಮ್ಮ ಹಾಗೆಲ್ಲ ಮಾತಾಡಬೇಡಮ್ಮ ಹಾಗಂತ ತಾರಾ ಹೇಳ್ತಿರೋವಾಗ, ತಾರಾ ನೀನು ನನ್ನ ಬಗ್ಗೆ ಚಿಂತೆ ಮಾಡೋದನ್ನ ಬಿಡು, ನಿನ್ನಿಂದಾನೇ ಈಗ ನಿಮ್ಮಪ್ಪ ಗುಣ ಆಗಬೇಕು. ಈಗ ನೋಡು, ನಿನ್ನನ್ನು ಅವ್ರು ನೋಡಿದ ತಕ್ಷಣನೇ ಎಷ್ಟೊಂದು ಖುಷಿ ಇದೆ ಅವ್ರ ಮುಖದಲ್ಲಿ, ಅದಕ್ಕೆ ನಮ್ಮ ನಿನ್ನನ್ನು ಕರ್ಕೊಂಡು ಬಂದಿದ್ದು. ಅವ್ರನ್ನ ಸರಿ ಮಾಡಬೇಕಾಗಿದ್ದು ನೀನೇನೆ ಅಂತ ಹೇಳ್ತಾಳೆ. ಈ ಥರ ಆಗುತ್ತೆ ಅಂತ ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸಾರಿ ಸರ್ ಅಂತಾನೆ ಮಂಜು. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.